On behalf of Rashtrotana PU College, it is my absolute pleasure to welcome you to Vidyaramba. ಸುಮಾರು 61-62 ವರ್ಷಗಳಿಂದ ನಿರಂತರವಾಗಿ ಸಮಾಜದಲ್ಲಿ ಒಂದು ವ್ಯಕ್ತಿ ನಿರ್ಮಾಣದಿಂದ ರಾಷ್ಟ್ರ ನಿರ್ಮಾಣದ ಗುರಿ ಇಟ್ಕೊಂಡು ರಾಷ್ಟ್ರೋತ್ಥಾನ ಕೆಲಸ ಮಾಡ್ತಾ ಇದೆ. ಸಮಾಜವನ್ನು ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣ ಮಾಡಬೇಕು. ಸಮಾಜದಲ್ಲಿ ಎಲ್ಲರೂ ಒಳ್ಳೆಯವರಾಗಬೇಕು. ಈ ದೇಶ ಅತ್ಯಂತ ಪ್ರಬಲ ದೇಶವಾಗಬೇಕು. ಒಳ್ಳೆಯ ವ್ಯಕ್ತಿಗಳಿಂದ ಈ ದೇಶ ಇನ್ನಷ್ಟು ಸಮೃದ್ಧಿ ಆಗಬೇಕು. ನಿರಂತರವಾಗಿ ಈ ದೇಶದ ಹೆಗ್ಗಳಿಕೆ ಇಡೀ ಜಗತ್ತಿನಲ್ಲಿ ಮೂಡಿ ಬರಬೇಕು. ಈ ಥರದ ಅನೇಕ ಉದ್ದೇಶಗಳನ್ನು ಇಟ್ಕೊಂಡು ರಾಷ್ಟ್ರೋತ್ಥಾನ 1960ರಲ್ಲಿ ಪ್ರಾರಂಭ ಆಯಿತು. ಅಲ್ಲಿ ನೀವು ನೋಡಿದ ಹಾಗೆ ಒಂದು ಸಾಹಿತ್ಯದ ಮುಖಾಂತರ ಪ್ರಾರಂಭದಲ್ಲಿ ಕೆಲಸ ಮಾಡ್ತಾ ಸಾವಿರಾರು ಸಾಹಿತ್ಯಗಳನ್ನು, ರಾಷ್ಟ್ರೀಯ ವಿಚಾರ, ನಮ್ಮ ಜ್ಞಾನ ಪರಂಪರೆಯ ಪುಸ್ತಕಗಳು, ಭಾರತೀಯ ಸಂಸ್ಕೃತಿಯ ಪುಸ್ತಕಗಳು, ಭಾರತೀಯ ನಿಜವಾದ ಇತಿಹಾಸದ ಪುಸ್ತಕಗಳು, ಜೀವನ ಮೌಲ್ಯಗಳ ಪುಸ್ತಕಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳು, ಮಹಾಪುರುಷರ ಜೀವನ ಚರಿತ್ರೆಯನ್ನು ಕೊಡುವಂಥ ಪುಸ್ತಕಗಳು ಮತ್ತು ದೇಶಕ್ಕೋಸ್ಕರ, ಈ ಸಮಾಜಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಣೆ ಮಾಡಿ ಆದರ್ಶವನ್ನು ಮೆರೆದಂತಹ ಮಹಾಪುರುಷರುಗಳ ಜೀವನ ಚರಿತ್ರೆ, ಸಣ್ಣ ಸಣ್ಣ ಭಾರತಿ ಪುಸ್ತಕದ ಮುಖಾಂತರ 600ಕ್ಕೂ ಹೆಚ್ಚು ಮಹಾಪುರುಷರುಗಳ ಜೀವನ ಚರಿತ್ರೆಯನ್ನು ಕೊಡುವಂತಹ ಪುಸ್ತಕಗಳು, ಹೀಗೆ 10 ಥರದ ಹೊಸ ಆಯಾಮದ ಪುಸ್ತಕಗಳನ್ನು ನಾವು ಸಮಾಜಕ್ಕೆ 65ನೇ ಇಸ್ವಿಯಿಂದ ಇವತ್ತಿನವರೆಗೂ ಕೊಡ್ತಾ ಬಂದಿದ್ದೀವಿ. ಸಮಾಜದಲ್ಲಿ ಒಂದು ಜಾಗೃತಿ ನಿರ್ಮಾಣ ಮಾಡುವಂಥದ್ದು ಈ ಪುಸ್ತಕದಿಂದ ಆಗಿದೆ, ನಿರಂತರವಾಗಿ ಆಗ್ತಾಯಿದೆ. ಪ್ರಾಯಶಃ ಇಡೀ ರಾಜ್ಯದಲ್ಲಿ ರಾಷ್ಟ್ರೋತ್ಥಾನಕ್ಕೊಂದು ಬ್ರ್ಯಾಂಡ್ ಅಥವಾ ಐಡೆಂಟಿಟಿ ಇದೆ ಅಂದರೆ ಅದು ಈ ಸಾಹಿತ್ಯದಿಂದ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಉತ್ಥಾನ ಮಾಸಪತ್ರಿಕೆಯೂ ಇವತ್ತಿಗೂ ರಾಷ್ಟ್ರೀಯ ಮಾಸಪತ್ರಿಕೆ ಅದು. ಹೀಗೆ ರಾಷ್ಟ್ರೋತ್ಥಾನ ಪರಿಷತ್ತು ಅನೇಕ ರೀತಿಯ ಚಟುವಟಿಕೆಗಳು, ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೇವೆ. ನೀವಲ್ಲಿ ನೋಡಿದಾಗೆ ಸ್ಲಮ್ನಲ್ಲಿ, ಬೆಂಗಳೂರು ನಗರದ ಒಂದು 250 ಸ್ಲಮ್ನಲ್ಲಿ ಕಳೆದ 30 ವರ್ಷದಿಂದ ಉಚಿತವಾಗಿ ಶಿಕ್ಷಣ, ಶಾಲೆಗೆ ಹೋಗುವಂತೇಳಿ ಮಕ್ಕಳಿಗೆ ಡ್ರಾಪ್ಔಟ್ಸ್ ಆಗದೇನೆ ಅವರಿಗೆ ಟ್ಯೂಷನ್ ಸೆಂಟರ್ಸ್ ಎಲ್ಲ ಉಚಿತ. ಅಲ್ಲಿನ ಹೆಣ್ಣುಮಕ್ಕಳಿಗೆ ಟೈಲರಿಂಗ್ ಕ್ಲಾಸಸ್ಗಳು, ಕಂಪ್ಯೂಟರ್ ಕ್ಲಾಸ್ಗಳು, ಉಚಿತ ವೈದ್ಯಕೀಯ ಸೇವೆಗಳು, ನಮ್ಮದೇ ರಾಷ್ಟ್ರೋತ್ಥಾನ ಹಾಸ್ಪಿಟಲ್ನ 2 ಅಥವಾ 3 ಸಂಚಾರಿ ಚಿಕಿತ್ಸಾಲಯ ಟೋಟಲ್ ಫ್ರೀ. ಯಾವುದಕ್ಕೂ ಅಲ್ಲಿ ಸ್ಲಮ್ನಲ್ಲಿ ₹1 ತೊಗೊಳ್ಳಲ್ಲ. ಹಾಗೆಯೇ ಯೋಗ ವಿಭಾಗದಲ್ಲಿ ಸುಮಾರು 25ಕ್ಕೂ ಹೆಚ್ಚು ಸೆಂಟರ್ಸ್ಗಳು ಬೆಂಗಳೂರು ಮಹಾನಗರದಲ್ಲಿ 4ರಿಂದ 5 ಸಾವಿರ ಜನ ಪ್ರತಿನಿತ್ಯ ಯೋಗಕ್ಕೆ ಬರುವಂಥದ್ದು. ಬ್ಲಡ್ ಬ್ಯಾಂಕು ಈಗಾಗಲೇ ನಾವು ನೋಡಿದ್ವಿ. ರಾಷ್ಟ್ರೋತ್ಥಾನ ಆಸ್ಪತ್ರೆ, ತಪಸ್ಸು ಮತ್ತು ಸಾಧನ, ಇದೊಂದು ವಿಶೇಷವಾದಂಥ ಪ್ರಯೋಗ. SSLCಯಲ್ಲಿ ಯಾರು ತುಂಬ ಮೆರಿಟೋರಿಯಸ್ ಆಗಿ ಪಾಸಾಗ್ತಾರೆ ಅಂತಹ ಮಕ್ಕಳಿಗೆ ಉಚಿತವಾಗಿ 2 ವರ್ಷ PU ಶಿಕ್ಷಣ, ಜೊತೆಗೆ ಅವರಿಗೆ ನಮ್ಮ ಬೇಸ್ ಮುಖಾಂತರ IIT, JEE ಮೈನ್ಸ್ ಆ್ಯಂಡ್ ಅಡ್ವಾನ್ಸ್ ಹೋಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಯೋಚನೆ ಮಾಡಿದ್ವಿ ಕಳೆದ 12 ವರ್ಷಗಳ ಹಿಂದೆ. ಭಾರತದಿಂದ ಹೋದಂಥ ಒಂದು ನಮ್ಮ ಹುಡುಗ ಅಥವಾ ಹುಡುಗಿ, ಏನಪ್ಪ ನಿಮ್ಮ ಭಾರತದ ವಿಶೇಷ ಅಂತ ವಿದೇಶದಲ್ಲಿ ಯಾರೋ ಒಬ್ಬರು ಸ್ನೇಹಿತರು ಕೇಳಿದರೆ ಏನಾದರೂ 4 ಮಾತಾಡುವಂಥ ವ್ಯಕ್ತಿ ಆದರೂ ಆಗಬೇಕಲ್ಲ. ಅಷ್ಟು ಇಲ್ದಿದ್ರೆ ಹೇಗೆ?
ಇಲ್ಲಿಂದ ಜರ್ಮನಿಗೆ ಹೋದ ಅಥವಾ ಅಮೇರಿಕಕ್ಕೆ ಹೋದ ಅಥವಾ ಲಂಡನ್ನಿಗೆ ಹೋದ. ಅಲ್ಲಿ ಇಳಿದ ತಕ್ಷಣ ಅಲ್ಲಿನ ಪ್ರೊಫೆಸರೋ ಯಾರೋ ಒಬ್ಬರು ಕೇಳ್ತಾರೆ, ಏನು ನಿಮ್ಮ ಭಾರತದ ವಿಶೇಷ ಅಂದರೆ, ಏನಿಲ್ಲಪ್ಪ, ಕಾಲೇಜಿಗೆ ಹೋಗೋದು, ಓದೋದು, ಸಿ ಟಿ ಬರೆಯೋದು, ಪರ್ಸಂಟೇಜ್ ತೆಗೆಯೋದು, ಕೆಲಸಕ್ಕೆ ಬರೋದು, ಇಲ್ಲಿ ಬರೋದು, ಲಂಡನಿಗೆ ಬರೋದು, ಅಮೇರಿಕಾಗೆ ಬರೋದು, ಜರ್ಮನಿಗೆ ಬರೋದು, ಇಷ್ಟೇ ವಿಶೇಷ ಅಂತ ಹೇಳಿಬಿಟ್ರೆ ಆಗ ನಮ್ಮ ಭಾರತದ ಏನು ಗೌರವ ಸಿಗ್ಬೋದು ಅಂತ ಯೋಚನೆ ಮಾಡಿದ್ರೆ, ಇಲ್ಲ, ಆ ಮಕ್ಕಳಿಗೆ ಇದೆಲ್ಲ ಜೊತೆಗೆ ಅವರು ಅಲ್ಲಿಗೆ ಹೋಗಬೇಕು. ಕೆಲವು ವಸ್ತುಸ್ಥಿತಿ ಹೇಳಿದಾಗ, ಸತ್ಯ ಹೇಳಿದಾಗ ಒಂದೊಂದು ಸರಿ ನಮಗೆ ಹೌದಲ್ಲ, ಇದೇನೋ ಸರಿ ಇರಲಿಲ್ಲ ಅಂತ ಅನಿಸುತ್ತೆ. ನಮ್ಮ ಉದ್ದೇಶ ಯಾವುದು ಸರಿ ಇಲ್ಲ ಅಂತ ಹೇಳೋದಲ್ಲ, ಈ ಸಂಸ್ಥೆಯಲ್ಲಿ ಹೇಗಿರಬೇಕು ಅಂತ ಯೋಚನೆ ಮಾಡಿ ಮುಂದೆ ಮಕ್ಕಳ ಭವಿಷ್ಯನ ಸರಿಯಾಗಿ ರೂಢಿಸೋದು ಅಥವಾ ರೂಪಿಸೋದು ನಮ್ಮ ಕರ್ತವ್ಯ. ಶಾಲೆಗಳಲ್ಲಿ ಸಾಧಾರಣ ಬಹುತೇಕ ಏನಾಗಿರುತ್ತೆ, ಒಂದು ಸಿಲೆಬಸ್ ಇರುತ್ತೆ, ಟೀಚರ್ಸ್ ಬರ್ತಾರೆ, ಶಿಸ್ತಾಗಿ ಆಯಾ ಪೀರಿಯಡಲ್ಲಿ ಆಯಾ ಕಲಿಸ್ಬೇಕಾದ ಫಿಸಿಕ್ಸೋ, ಕೆಮಿಸ್ಟ್ರಿನೋ, ಬಯಾಲಜಿನೋ, ಇಂಗ್ಲೀಷೋ, ಸಂಸ್ಕೃತನೋ ಹೇಳ್ಕೊಡ್ತಾರೆ, ಟೆಸ್ಟ್ಗಳು ಕೊಡ್ತಾರೆ, ಮಾರ್ಕ್ಸ್ ಕೊಡ್ತಾರೆ, ವ್ಯಾಲ್ಯೂ ಮಾಡಿ, ಪೇರೆಂಟ್ ಟೀಚರ್ಸ್ ಮೀಟಿಂಗ್ಸ್ ಮಾಡ್ತಾರೆ. ಅದಾದಮೇಲೆ ಒಂದು 10th ಎಕ್ಸಾಮಿನೇಷನ್ ಬರೀತಾರೆ. ನಮ್ಮ ಹುಡುಗ ಫಸ್ಟ್ ಕ್ಲಾಸು, ನಮ್ಮ ಹುಡುಗ ಡಿಸ್ಟಿಂಕ್ಷನ್ನು, ನನ್ನ ಮಗಳು 98% ಇಷ್ಟಕ್ಕಾಗುತ್ತೆ. ಅಂದರೆ ಇದೆಲ್ಲ ಮೂಲಭೂತವಾಗಿ ಮಾರ್ಕ್ಸ್ ಓರಿಯೆಂಟೆಡ್ ಎಕ್ಸಾಮಿನೇಷನ್. ಅಂದರೆ ವಿಷಯ ಟೀಚರ್ಸ್ ಹೇಳ್ತಾರೆ, ಮಕ್ಕಳು ಸ್ವಲ್ಪ ತುಂಬ ಚೆನ್ನಾಗಿ ಜ್ಞಾಪಶಕ್ತಿ ಇದ್ದವರು ಕ್ಲಾಸಲ್ಲಿ ಕೇಳಿಸ್ಕೋತಾರೆ, ಓದಲ್ಲ, ಯಾವಾಗಲೂ ಪರೀಕ್ಷೆಗೆ 8 ದಿವಸ ಮುಂಚೆ ಓದ್ಕೋತಾರೆ, ಆದರೂ 90 ಬರುತ್ತೆ. ಮನೇಲಿ ಏನಾದ್ರು ಅಮ್ಮ ಅಪ್ಪ ಗಲಾಟೆ ಮಾಡಿದ್ರೆ, ಏನೋ ಓದೋದೇ ಇಲ್ವಲ್ಲೋ, ಸದಾ ಆಟ ಆಡ್ತಿರ್ತೀಯ, ತಿರುಗ್ತಾ ಇರ್ತೀಯ, ಅಂದರೆ ನಿಂಗೆ ಎಷ್ಟು ಮಾರ್ಕ್ಸ್ ಬೇಕು ಹೇಳಮ್ಮ, ನಿಂಗೇನು 90 ಬೇಕಾ, ಮಾರ್ಕ್ಸ್ ಕಾರ್ಡ್ ತಂದು ತೋರಿಸ್ತೀನಿ, ಸುಮ್ಮನೆ ಇದ್ಬಿಡು. ಈ ತರಹ ನಡೆಯುವಂಥ ಒಂದು ಪ್ರಕ್ರಿಯೆ. ಇದೇನಪ್ಪ ಇಷ್ಟು ದಿವಸ ನಮ್ಮ ಸ್ಕೂಲ್ ಅಷ್ಟು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿದೆ ಅಂತಿದ್ವು, ಇವಾಗ ಈ ಥರ ಮಾತಾಡ್ತಾ ಇದ್ದಾರಲ್ಲ ಅಂದರೆ, ಅನ್ಫಾರ್ಚುನೇಟ್ಲಿ ಎಜುಕೇಷನನ್ನು ಎಕ್ಸಾಮಿನೇಷನ್ಗೆ ಸಿದ್ಧತೆ ಮಾಡ್ಕೊಳ್ಳೋದು, ಒಂದಷ್ಟು ಮಾರ್ಕ್ಸ್ ತಗೊಳ್ಳೋದು, ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡು ಕೆಲಸ ಸಂಪಾದನೆ ಮಾಡ್ಕೊಂಡು ಒಂದು ಜೀವನ ಮಾಡೋದು ಅನ್ನೋ ಒಂದು ಕಾಲ, ಒಂದು ಸ್ಥಿತಿ ಇತ್ತು. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತಾಯಿತು, ಈ ಸ್ಟೀಮ್ ಎಂಜಿನ್ನು ಇದೆಲ್ಲ ಬಂದ ಕಾಲ. ಆವಾಗ ಏನು ಅಂದರೆ, ಹೇಳಿದ ಕೆಲಸ ಬೆಳಗ್ಗೆಯಿಂದ ಸಂಜೆವರೆಗೂ ಒಂದು ಮೆಷಿನ್ ನಿಂತ್ಕೊಂಡು ಬೋಲ್ಟ್ ಮಾಡೋನು ದಿನಕ್ಕೆ 5,000 ಬೋಲ್ಟ್ ಮಾಡಬೇಕು, ಕೊಡಬೇಕು, ಮನೆಗೆ ಹೋಗಬೇಕು. ಏನೂ ಪ್ರಶ್ನೆ ಮಾಡಬಾರ್ದು, ಕೇಳಿದ ಪ್ರಶ್ನೆಗೆ ಹೇಳಿದ ಕೆಲಸನ ಸುಮ್ಮನೆ ಮಾಡೋದು, ಯೋಚನೆ ಮಾಡೋ ಸಾಮರ್ಥ್ಯ ಇರಬಾರ್ದು ಅವನಿಗೆ. ಯೋಚನೆ ಮಾಡಿದ್ರೆ ಅವನೇನೇನೋ ಮಾಡ್ತಾನೆ, ಯೋಚನೆ ಮಾಡಬಾರ್ದು, ಹೇಳಿದ ಕೆಲಸ ಅಷ್ಟು ಮಾಡಬೇಕು, ಸಂಬಳ ತೊಗೊಂಡು ಹೋಗಬೇಕು. ಈ ಥರ ಒಂದು ವ್ಯವಸ್ಥೆ ಇತ್ತು, ಆವಾಗ ಶುರುವಾದ ವ್ಯವಸ್ಥೆ. ನಮ್ಮ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು, ನಮಗೆಲ್ಲ ಗೊತ್ತು. ನೀವೆಲ್ಲ ನೋಡದೆ ಹೋದರೂ ಸ್ವತಂತ್ರ ಬಂದಿದ್ದನ್ನು ಎಷ್ಟೋ ಜನ ನೋಡಿಲ್ಲ, ಇಲ್ಲಿ ಬಹುತೇಕ ಜನ ನೋಡಿಲ್ಲ. ನಾನು ಸ್ವತಂತ್ರ ಪೂರ್ವದಲ್ಲಿ ಹುಟ್ಟೋನು, 4 ವರ್ಷ ಮುಂಚೆ ಹುಟ್ಟಿದವನು ನಾನು. ಏನೂ ಗೊತ್ತಿಲ್ಲ, ಸ್ವತಂತ್ರ ಅಂತೆಲ್ಲ ಕುಣಿದಾಡಿದ್ದು ಗೊತ್ತು. ಆವಾಗ ಒಂದು ಕೆಲಸ ಮಾಡೋದ್ರು ಬ್ರಿಟಿಷರು, ಮೆಕಾಲೆ ಅಂತ ಒಬ್ಬನ ಹಿಡ್ಕೊಂಡ್ರು. ನೋಡಪ್ಪ, ಈ ದೇಶನ ಹಾಳು ಮಾಡಬೇಕಾದ್ರೆ ಏನು ಮಾಡ್ಬೇಕು ಹೇಳು ಅಂದರು. ಈ ದೇಶದ ಸಂಸ್ಕೃತಿ, ಸಂಪತ್ತು, ಸಾಮರ್ಥ್ಯ ಎಲ್ಲ ಹಾಳು ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರು. ಏನಿಲ್ಲ, ವಿದ್ಯಾಭ್ಯಾಸ ಹಾಳು ಮಾಡಿದ್ರೆ ಮಿಕ್ಕಿದ್ದೆಲ್ಲ ತಾನಾಗಿ ಹೋಗುತ್ತೆ, ನಾವು ಆ ಕೆಲಸ ಮಾಡಬೇಕು ಅಂದ ಅವನು. ಈ ದೇಶದಲ್ಲಿ ಸಾವಿರಾರು ಗುರುಕುಲಗಳಿತ್ತು. ಒಂದೊಂದು ಮಗುಗೂ ಸಾಮರ್ಥ್ಯ ಏನಿದೆ, ಅಗತ್ಯ ಏನಿದೆ, ಅದರ ಬ್ಯಾಕ್ಗ್ರೌಂಡ್ ಏನಿದೆ ಅಂತ ನೋಡಿಕೊಂಡು ಗುರುಪತ್ನಿಯರ ಜೊತೆ ಆ ಮಕ್ಕಳುಗಳು ಅಲ್ಲೇ ವಾಸ ಇದ್ದು ಅವರ ಮಕ್ಕಳ ಥರ ನೋಡಿಕೊಂಡು ವಿದ್ಯಾಭ್ಯಾಸ ಕೊಡೋ ವ್ಯವಸ್ಥೆ ಇತ್ತು. ಇದೆಲ್ಲ ನಾನು ಹೇಳ್ತಿರೋದೆಲ್ಲ ರೆಕಾರ್ಡ್ ಆಗಿರೋದು, ಬ್ರಿಟಿಷರ್ಸು ಬೇರೆ ದೇಶದವ್ರು ಬರೆದಿರೋದು. ಈ ದೇಶದಲ್ಲಿ ಜನ ಸುಳ್ಳು ಹೇಳಲ್ಲ, ಈ ದೇಶದಲ್ಲಿ ಜನ ಕಳ್ತನ ಮಾಡಲ್ಲ, ಇವರು ಸತ್ಯವಂತರು, ಸಮಾಜದಲ್ಲಿ ಒಬ್ಬರ ಬಗ್ಗೆ ಒಬ್ಬರಿಗೆ ಪ್ರೀತಿ, ವಿಶ್ವಾಸ, ಮನುಷ್ಯತ್ವ ಎಲ್ಲ ಹೇರಳವಾಗಿದೆ, ಪ್ರಪಂಚದಲ್ಲಿ ಇನ್ನೆಲ್ಲೂ ನೋಡೋಕ್ಕಾಗದೆ ಇರೋದು ಇಲ್ಲಿದೆ ಅಂತ ಅವರೇ ಬರೆದಿದ್ದಾರೆ. ಅದನ್ನೆಲ್ಲ ಹಾಳು ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ ವಿದ್ಯಾಭ್ಯಾಸ ಹಾಳು ಮಾಡ್ಬೋದು. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಮಧುರಾ ಅಂತ ಹೇಳಿ ಮಂಡ್ಯದಿಂದ ಬರ್ತಾ ಇರೋದು. ನನಗೆ ತುಂಬಾ ಭಯ ಇತ್ತು. ಅಂದರೆ ರಾಷ್ಟ್ರೋತ್ಥಾನ ಅನ್ನೋ ಒಂದು ಸಂಸ್ಥೆ ಹೆಸರು ಕೇಳಿದ್ದೆ, ಸೇವಾ ಮನೋಭಾವನೆಗೆ ಒಂದು ಏನು ಅಡಿಪಾಯದ ಒಂದು ಎಜುಕೇಷನ್ ಕೊಡ್ತಾರೆ ಅನ್ನೋದೆಲ್ಲ ತುಂಬ ಗೊತ್ತಿತ್ತು.
ಆದರೆ ನಾನು ನೋಡಿರಲಿಲ್ಲ, ಕೇಳಿದ್ದೆ ಅಷ್ಟೇ ಹೊರತು ನೋಡಿರಲಿಲ್ಲ. ಈಗ ನೋಡಿ ಅನುಭವವನ್ನು ಪಟ್ಟಂಗಾಯಿತು. ಅಲ್ಪ ಸ್ವಲ್ಪ ಇದ್ದಿದ್ದ ಡೌಟ್ ಏನಿತ್ತು ನನಗೆ, ಏನು ರಾಷ್ಟ್ರೋತ್ಥಾನ ಸಂಪೂರ್ಣ ಮಾಹಿತಿ ಗೊತ್ತಿಲ್ಲದೆ ಇರೋದ್ರ ಕಾರಣದಿಂದ ನನಗೆ ತುಂಬಾ ಡೌಟ್ ಇತ್ತು. ನನ್ನ ಮಗಂಗೆ ಹೇಳಿದೆ, ನೋಡಪ್ಪ ಇಲ್ಲೊಂದು ಇನ್ಸ್ಟಿಟ್ಯೂಷನ್ ಇದೆ, ತುಂಬ ಚೆನ್ನಾಗಿದೆ, ನಾವೆಲ್ಲ ಕೇಳಿರುವಂತಹ ಇನ್ಸ್ಟಿಟ್ಯೂಷನ್ನು, ಸ್ವಲ್ಪ ನೋಡು, ಜಾಯಿನ್ ಆಗು, ಒಂದು ಚಾನ್ಸ್ ತಗೋ ಅಂತ ಹೇಳಿದ್ದೆ. ತದನಂತರ ಏನಾಯಿತು, ಆಯಿತು, ನಾವು ಜಾಸ್ತಿ ಫೋಕಸ್ ಮಾಡಿದ್ದು ಮೈಸೂರು ಕಾಲೇಜಸ್ಗೆ. ನಂತರ ಹೇಗೋ ಹೋಗಿ ನಮಗೆ ರಾಷ್ಟ್ರೋತ್ಥಾನ ಅಂದ ಒಂದು ಮೈಂಡಲ್ಲಿ ಇತ್ತಲ್ವ, ಹಾಗಾಗಿ ಅಲ್ಲಿ ಬಿಟ್ಟು ನಾವೇನು ಮಾಡಿದ್ವಿ, ನಂತರ ಮಂಡ್ಯದಿಂದ ಇಲ್ಲಿಗೆ ಬಂದಿದ್ದಾಯಿತು. ಬಟ್ ನಾವು ಕೇಳಿದ್ರಿಂದ ಇಲ್ಲಿ ಬಂದ್ವಿ. ಇಲ್ಲಿ ಬಂದು ತುಂಬಾ ಒಂದು ಒಳ್ಳೆಯ ಅನುಭವವನ್ನು ಪಡ್ಕೊಂಡ್ವಿ. ಇವರೆಲ್ಲ ಹೇಳಿದ್ದ ಒಂದು ಒಪಿನಿಯನನ್ನು, ಏನೇನೋ ಒಂದು ಎಕ್ಸ್ಪೀರಿಯನ್ಸ್, ಇವ್ರಿಗಾಗಿದ್ದ ಎಕ್ಸ್ಪೀರಿಯನ್ಸ್ ಏನೇನಿತ್ತು ಎಲ್ಲವನ್ನು ಕೂಡ ಹಂಚ್ಕೊಂಡಿದ್ದರಿಂದ ನನಗೂ ಒಂಥರ ಒಂದು ಸೆಲ್ಫ್ ಕಾನ್ಫಿಡೆಂಟ್ ನನಗೆ ಬಂತು. ಏನಂತ ಅಂದರೆ, ಇಲ್ಲಿ ನನ್ನ ಮಗ ಬರೀ ಒಂದು ಎಜುಕೇಷನ್ ಪಡೆದಿರ, ಒಂದು ಮೌಲ್ಯಯುತ ಎಜುಕೇಷನ್. ಯಾಕಂದರೆ ಈಗಿನ ಸಮಾಜದಲ್ಲಿ ಒಂದು ವ್ಯಾಲ್ಯೂ ಎಜುಕೇಷನ್ ಅನ್ನೋದು ತುಂಬ ಹಾಳಾಗಿದೆ. ಆ ವ್ಯಾಲ್ಯೂ ಎಜುಕೇಷನ್ ಎಲ್ಲೂ ಸಿಗ್ತಾ ಇಲ್ಲ, ಇಲ್ಲಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಬಂದು, ಸಂಪೂರ್ಣ ನಂಬಿಕೆಯಿಂದ ಸಂಪೂರ್ಣ ಜವಾಬ್ದಾರಿ ಇವ್ರು ತಗೋತೀನಿ ಅಂದರೆ ರೆಸ್ಪಾನ್ಸಿಬಿಲಿಟೀಸ್, ವಾಟ್ ವಿ ಹ್ಯಾಡ್ ಟೆಲ್ ರೆಸ್ಪಾನ್ಸಿಬಿಲಿಟಿ ದಟ್ ನೇಮ್, ಆ ಒಂದು ಕಾರಣಕ್ಕೆ ಆ ರೆಸ್ಪಾನ್ಸಿಬಿಲಿಟಿ ಸರ್ ಮೇಡಮ್ ಈ ಒಂದು ಇನ್ಸ್ಟಿಟ್ಯೂಷನ್ ತಗೊತೀನಿ ಅನ್ನೋ ಒಂದು ಕಾರಣಕ್ಕೆ ಅವ್ರು ಹೇಳಿದರು, ತುಂಬ ಹೇಳಿದರು. ಐ ಹ್ಯಾಡ್ ಸ್ಪೋಕನ್ ವಿತ್ ಪ್ರಿನ್ಸಿಪಲ್ ಮ್ಯಾಮ್ ಆಲ್ಸೋ, ಬಟ್ ಫಿಸಿಕಲಿ ಐ ಹ್ಯಾಡ್ ಸೀನ್ ನೌ. ಹಾಗಾಗಿ ನಾನು ಏನು ಮಾಡಿದೆ, ಒಂದು ರೆಸ್ಪಾನ್ಸಿಬಿಲಿಟೀಸ್ ಇವರೆಲ್ಲ ತಗೋತೀನಿ ಅಂತ ಹೇಳಿದರು. ಆ ಕಾರಣಕ್ಕೆ ನಾನು ಇಲ್ಲಿ ಜಾಯಿನ್ ಮಾಡಿದ್ದೀನಿ. ನನ್ನ ಹೆಸರು ಶ್ರೀದೇವಿ ಅಂತ. ಇಲ್ಲಿ ನಮ್ಮ ಅಕ್ಕನ ಮಗನಿಗೆ ಅಡ್ಮಿಷನ್ ಮಾಡಿದ್ವಿ. ನಾವು ಬಂದಿದ್ದು ನಾರ್ತ್ ಕರ್ನಾಟಕದಿಂದ, ಅಂದರೆ ಉತ್ತರ ಕರ್ನಾಟಕದಿಂದ ಬಂದಿದ್ದು. ಸೊ ಇಲ್ಲಿ ಒಂದು ನಮಗೇನಿತ್ತು, ಹೋಪ್ ಇತ್ತು ಇಲ್ಲಿ ಸಿಗುತ್ತೆ ಅಂತೇಳಿ. ಸೊ ಅವನಿಗೆ ಸಿಕ್ಕಿದೆ, ಅದು ಒಂದು ಪುಣ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾಕಪ್ಪ ಅಂತಂದರೆ, ಇಲ್ಲೊಬ್ರು ಮ್ಯಾಮ್ ಹೇಳಿದರು, ಯಾಕಂದರೆ ಈಗಿನ ಕಾಲದಲ್ಲಿ ಮಕ್ಕಳಿಗೆ ಮೌಲ್ಯಯುತ ಎಜುಕೇಷನ್ ಇಲ್ಲ. ಕೇವಲ ಏನು ಮಾಡಿಸ್ತಾರೆ, ಥಿಯರಿ ಬೇಸ್ರೆ ಹೇಳ್ತಾರೆ ಆ್ಯಂಡ್ ರಟ್ಟ ಹೊಡಿಸ್ತಂದ್ರೆ ಗಟ್ಟಿ ಮಾಡೋದು. ಇದೇ ಪರ್ಟಿಕ್ಯುಲರ್ ಆಗಿ ಇಷ್ಟೇ ಕ್ವೆಶನ್ಸ್ ಬರುತ್ತೆ, ಇದನ್ನೇ ಓದಬೇಕು, ಅದನ್ನೇ ಓದಿ ಏನು ಮಾಡ್ತಾರೆ ಮಕ್ಕಳು, ಔಟ್ ತೊಗೊಳ್ತಾರೆ. ಸೊ ಅವ್ರಿಗೆ ಏನಿರುತ್ತೆ, ಬರೀ ಓದೋದ್ರಲ್ಲಿ ನಾಲೆಜ್ ಇರುತ್ತೆ, ಬಟ್ ಹಿರಿಯರಿಗೆ ಗೌರವ ಕೊಡೋದು ಗೊತ್ತಿರಲ್ಲ, ಯಾವ ರೀತಿ ಮಾತಾಡ್ಬೇಕು ಅನ್ನೋದು ಗೊತ್ತಿರಲ್ಲ. ಆ್ಯಂಡ್ ಮೌಲ್ಯಯುತ ಎಜುಕೇಷನ್ ಅಂದರೆ ಇಲ್ಲವೇ ಇಲ್ಲ. ಸೊ ನನಗನ್ನಿಸ್ತು, ಇಲ್ಲಿ ಸಂಸ್ಕಾರ, ಸಂಸ್ಕೃತಿ ಮತ್ತು ಆಧುನಿಕ ಶಿಕ್ಷಣ ಜೊತೆಗೆ ಶಿಕ್ಷಣ ಕೊಡುತ್ತಾರೆ ಅಂಥೇಳಿ. ಅದಕ್ಕೋಸ್ಕರ ನಮಗೆ ಅವನಿಗೆ ಸಿಕ್ಕಿದ್ದು ಒಂದು ಒಳ್ಳೆ ಅವಕಾಶ ಅಂತ ತಿಳ್ಕೊಳ್ತೀನಿ. ನಮ್ಮ ಮಕ್ಕಳಿಗೆ ಚೆನ್ನಾಗಿ ಕಾಲೇಜಲ್ಲಿ ಅಡ್ಮಿಷನ್ ಸಿಗಬೇಕು ಅಂದರೆ ಚೆನ್ನಾಗಿ ಮಾರ್ಕ್ ಬೇಕೇ ಬೇಕು. ಬಟ್ ಬರೀ ಮಾರ್ಕ್ಸ್ ಸಾಕಾಗಿಲ್ಲ, ಬರೀ JEE ಅಡ್ಮಿಷನ್ ಅಷ್ಟು ಸಾಕಾಗಿಲ್ಲ. ದೇರ್ ಆರ್ ಮೆನಿ ಚಿಲ್ಡ್ರನ್ ಹೂ ಗೋ ಟು IIT ಹೋಗಾದ ಮೇಲೆ ಮೋರ್ ದೆನ್ 50% ಚಿಲ್ಡ್ರನ್ ದೇ ಆರ್ ನಾಟ್ ಏಬಲ್ ಟು ಕೋಪ್ ಅಪ್. IIT ವಾತಾವರಣ, IIT ಶಿಕ್ಷಣ, ಡಿಪ್ರೆಷನ್ನಲ್ಲಿ ಹೋಗ್ತಾರೆ. ದೇ ಆರ್ ನಾಟ್ ಏಬಲ್ ಟು ಗೆಟ್ ಔಟ್ ಆಫ್ ಇಟ್. ಅದು IIT ಶಿಕ್ಷಣ. ಅದೇ ಥರ ಮೆಡಿಕಲಲ್ಲಿ ಇದೆ. ಆ್ಯಂಡ್ ದೆನ್ ಎವ್ರಿಬಡಿ ಗೋಸ್ ಟು IIT, ಎವ್ರಿಬಡಿ ಗೋಸ್ ಟು NEET. ಅವರು ಸಕ್ಸಸ್ಫುಲ್ ಇದ್ದಾರೆ ಅದು ಗೊತ್ತಿಲ್ಲ. ಸಕ್ಸಸ್ದ ಪ್ಯಾರಾಮೀಟರ್ ಏನು? ನಾವು ಯಾರು ಹೇಳ್ತೀವಿ ಸಕ್ಸಸ್ಫುಲ್ ಇದ್ದಾರೆ, ಬರೀ ದೇ ಹ್ಯಾವ್ ಅ ಡಿಗ್ರಿ ಆರ್ ದೇ ಹ್ಯಾವ್ ಲಾಟ್ ಆಫ್ ಮನಿ ಅಥವಾ ಪೊಸಿಷನ್ ಇದೆ, ಅಷ್ಟು ಸಾಕ ಜೀವನದಲ್ಲಿ ಸಕ್ಸಸ್ಗೆ? ಅಷ್ಟು ಸಾಕಾಗಿಲ್ಲ. ವಿ ಶುಡ್ ಅರ್ನ್ ಲಾಟ್ ಆಫ್ ಮನಿ ಅರ್ನ್ ಮಾಡಬಾರ್ದು ಆ ಥರ ಏನೂ ಇಲ್ಲ. ವಿ ಶುಡ್ ಅರ್ನ್, ಬಟ್ ಅದು ಎಲ್ಲ ಧರ್ಮದಿಂದ, ಆ್ಯಂಡ್ ಇಟ್ ಶುಡ್ ಬಿ ಅರ್ನ್ಡ್ ಇನ್ ಅ ರೈಟ್ ವೇ. ಸಮಗ್ರ ವ್ಯಕ್ತಿತ್ವ ವಿಕಾಸಕ್ಕೆ ಶಿಕ್ಷಣ ಅದು ಹೇಗಿರಬೇಕು, ಆ ಸಮಗ್ರ ಶಿಕ್ಷಣ ಪಂಚಮುಖಿ ಶಿಕ್ಷಣ ಫ್ರೇಮ್ವರ್ಕ್ ಮಾಡಿದ್ದೀವಿ ನಾವು. ದ್ಯಾಟ್ ಐ ಹ್ಯಾವ್ ಡನ್. ಸೊ ಐ ರೆಡ್ ಫ್ರಮ್ ತೈತ್ರೇಯ ಉಪನಿಷತ್ ಟು ದ ಮೋಸ್ಟ್ ಮಾಡರ್ನ್ scientific thoughts. So why it is possible? If I look back, I have mastered the art of learning. Adu most of you would have done that. You also learn new things. You have mastered the art of learning. So that is the focus. Ee college alli ನಮ್ಮ ಫೋಕಸ್ ಒಂದು ಮಾಡಿ
right? ಮಾಡಿ ಕಲಿ. Same way, you learn how to learn, which will stay with you throughout, after 12th also. Once you finish 12th, ಅದಾದಮೇಲೆ ಏನು ಮಾಡ್ತೀರಾ? ಸೊ ಆಫ್ಟರ್ 12th you will still study. ಇನ್ನೊಂದು ಯಾರು ಇಂಜಿನಿಯರಿಂಗ್ ಹೋಗ್ತಾರೆ, ಮೆಡಿಕಲ್ ಹೋಗ್ತಾರೆ, ವಾಟ್ ಎವರ್. ಸಮ್ ಆಫ್ ಯು ವಿಲ್ ಬಿ ಸೈಂಟಿಸ್ಟ್, ಸಮ್ ಆಫ್ ಯು ಮೈಟ್ ಬಿ ಆರ್ಟಿಸ್ಟ್, right? Some of you might be sports person. So whatever you're doing, you still need to learn. Even a sports person